ಹಾಯ್ ಹಾಲ್ ವೆಲ್ಕಮ್ ಟು ಮಂಜು ಶಾಲಿನಿ ಡೈಲಿ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಕುಣಿಗಲ್ ಹತ್ರ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿ ನನ್ನ ಮಗ ರಿಷಿನೂ ಸಹ ರೆಡಿ ಆಗಿದ್ದಾನೆ. ಹಾಯ್ ಮಾಡು. ಪೂಜೆಗೆಲ್ಲ ರೆಡಿಯಾಗಿದೆ. ಇವಾಗ ಪೂಜೆ ಮುಗಿಸ್ಕೊಂಡು ಹೊರಡಬೇಕು. ನಾನಿಲ್ಲಿ ದೀಪ ಹಚ್ತಾ ಇದ್ದೀನಿ. ಇವತ್ತು ದೀಕ್ಷಾ ಮನಸ ಬರ್ತಾಯಿಲ್ಲ. ಅವ್ರನ್ನ ನೈಟ್ ಮುರುಡೇಶ್ವರಕ್ಕೆ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇರೋದ್ರಿಂದ ಇವಾಗ ಫಸ್ಟು ಕುಣಿಗಲ್ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ನಾವು 3 ಜನ ಮಾತ್ರ ಹೊರಟಿದ್ದೀವಿ. ಫೈನಲಿ ಪೂಜೆ ಮುಗೀತು. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ಇವತ್ತು ಪೂಜೆ ಎಲ್ಲ ಮುಗೀತು. ನೋಡಿ, ಪೂಜೆ ಎಲ್ಲ ಮುಗೀತು. ಇವತ್ತು ಶನಿವಾರ ನೈಟು ಮುರುಡೇಶ್ವರಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಸೊ 7 ಗಂಟೆ ಟ್ರೈನಿಗೆ ಓಡಬೇಕು. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಸಾಯಂಕಾಲ ಹೊರಡಬೇಕು. ಇವತ್ತು ಶನಿವಾರ ಎಷ್ಟು ಬ್ಯುಸಿ ರೊಟೀನ್ ಇರುತ್ತೆ ಅಂದರೆ ನಂದು ಇವತ್ತು. ದೇವಸ್ಥಾನಕ್ಕೆ ಹೋಗ್ತಾ ನನ್ನ ಮಗ ಹೊಟ್ಟೆ ಹಶ್ವಾಗ್ತಾ ಇದೆ ಮಮ್ಮಿ ಅಂದ. ಸೊ ಅದಕ್ಕೆ ಹಾಗೆ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಟ್ಲಿಗೆ ಹೋದ್ವಿ. ನನ್ನ ಹಸ್ಬೆಂಡ್ 1 ಇಡ್ಲಿ, ನನಗೆ ಪಾಪುಗೆ ನನಗೆ ಇಬ್ರಿಗೂ 2 ಇಡ್ಲಿ ತಂದರು. ಸೊ ನನ್ನ ಮಗ ಬೇಡ, ನನಗೆ ಮಸಾಲೆ ದೋಸೆ ಬೇಕು ಅಂತ ಅಂದ. ಸೊ ಅವನಿಗೆ ಮಸಾಲೆ ದೋಸೆ ತೊಗೊಂಡ್ವಿ. ನನಗೆ ನನ್ನ ಮಗನಿಗೆ ಹಸ್ಬೆಂಡ್ಗೆ 3 ಉದ್ದಿನ ವಡೆ ತೊಗೊಂಡ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಟೈಮ್ ಆಲ್ರೆಡಿ 9:30 ಆಗಿತ್ತು. ಸೊ ಅಲ್ಲಿ ಫಸ್ಟ್ ಪೂಜೆ 10:30ಗೆ. ಸೊ ನಮ್ಮ ಮನೆಯವ್ರು ಬೇಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ ಅಂತ ಹೇಳ್ತಾಯಿದ್ರು. ಸೊ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಫಸ್ಟ್ ಪೂಜೆನೇ ಹೇಗೋ ಸಿಕ್ತು, ಖುಷಿ ಆಯಿತು. ಸಾಮಾನು ಎಷ್ಟು ತಗೊಳ್ಳಿ? ತುಳಸಿ ತಗೊಳ್ಳ? ಸರಿ ಆಂಟಿ. ಅಂಕಲ್ ಎಲ್ಲೋದ್ರು? ಸುಮ್ಮನೆ ಕಿದೈತದೆ ಬಿಸಿಲು. ಚೇಂಜ್ ಇಲ್ವಂತಲ್ರಿ? ಫಸ್ಟ್ ಎಲ್ಲೇ ಹೋದ್ರು ಫಸ್ಟ್ ದುಡ್ಡು ಕೊಟ್ಬಿಟ್ಟು ಆಮೇಲೆ ಬಂದೆ. ಅವ್ರಿಗೆ ಸಮಾಧಾನ ಆಗಲ್ಲ, ಸಾಲ ಇಸ್ಕೊಂಡೋಗಿ ಪೂಜೆ ಮಾಡಿಸ್ತೇ ಅನ್ನೋ ಥರ ಇರುತ್ತೆ. ಆಮೇಲೆ ಬಿಡಪ್ಪ, ಹಳೆ ಫೋನು. ಬೇಡ ನನಗೆ. ಏನಿದು ರಶ್ಶು?
ಇವಾಗುತ್ತೆ ನೋಡಿ ಶೆಕೆ ಅಂದರೆ ಶೆಕೆ. ನಿಂತ್ಕೊಂಡ್ರೆ ಇನ್ನೂ ನೀಟಾಗಿ ಕಾಣುತ್ತೆ. ಎಲ್ಲಿ ಮೇಡಮ್ ಅವರೇ ಟೂರ್ ಮಾಡಿದ್ವಿ ನಾವು ಓದ್ತೀವಿ ಒಬ್ಬೊಬ್ರು ಹೋಗ್ತಿಲ್ಲ ಇಲ್ಲ ದೊಂದು ಪಾಪು ಏ ರಿಷಿ ಬಾ ರಿಷಿ ಬನ್ರ ಏ ರಿಷಿ ಬಾರ ಇಲ್ಲಿ ಕೊಡಿ ಅವ್ರಿಗೆ ಬಾಯ್ಲಿ. ಏಯ್ ಅವ್ರು ನೋಡು ಅವ್ರು ಮಗ ಮಗ ಅಲ್ಲೋಡಿ ಅಲ್ಲೋಡಿ ಪಕ್ಕ ಕೂತಿದೆ ಅವ್ನು ನೋಡಿ ಅವನು ಫೋನ್ ಮಾಡಿದ್ದೀರಾ? ನಾನು ಸ್ವಲ್ಪ ದೇವಸ್ಥಾನದಲ್ಲಿ ಸಾಕಾಗಿಲ್ಲ ಸರ್. ಅವ್ನು ನೋಡಿ ಫುಲ್ಲು ಇವತ್ತು ಆಗಲ್ಲ ಸರ್, ಮಂಡೇ ಬೇಕಾಗ್ಬಿಡ್ತೀನಿ. ಮಂಡೇ ಗೊತ್ತಾಗುತ್ತೆ ಸರ್. ಅವ್ನು ಅಡ್ಡ ಬರ್ಬೇಡ ಅಂತ ಆ ಕಡೆ ಕಡ್ಡಿ ಹೇಳಿದ್ ಮಾಡ್ತಾ ನೋಡು. ಹಾಕ್ಬಿಡು ಹಾಕ್ಬಿಡು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ. ದೇವಸ್ಥಾನದಿಂದ ಬರ್ಬೇಕಾದ್ರೆ ಏನು ಬಿಸಿಲು ಅಂತೀರಾ ಯಪ್ಪ ದೇವರೇ. ಹಾಗೆ ನನ್ನ ಹಸ್ಬೆಂಡು ಜ್ಯೂಸ್ ತೊಗೊಂಡ್ರು, ಮೂಸಂಬಿ ಜ್ಯೂಸು. ನನ್ನ ಮಗ ನಾನು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಐಸ್ ಕ್ರೀಮೆಲ್ಲ ತಿನ್ಕೊಂಡು ಬರಬೇಕಾದ್ರೆ ನನ್ನ ಮಗ ಅಲ್ಲಿ ಕಬ್ಬಿನ ಜ್ಯೂಸ್ ನೋಡಿಬಿಟ್ಟು ಪಾಪ ನಂಗೆ ಕಬ್ಬಿನ ಜ್ಯೂಸ್ ಕೊಡಿಸು ಅಂತ ಕೇಳ್ದ. ಸೊ ಕಬ್ಬಿನ ಜ್ಯೂಸ್ ಕೊಡಿಸ್ಕೊಂಡು ಕರ್ಕೊಂಡು ಬಂದರು. ಓಕೆ ಫೈನಲಿ ಬಂದ್ವಿ ಮನೆಗೆ. ಅಪ್ಪ ಏನು ಬಿಸಿಲು ಅಂತೀರಾ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಸಾಯಂಕಾಲ ಇನ್ನು ನಾವು ಮುರುಡೇಶ್ವರಕ್ಕೆ ಓಡಬೇಕು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಓಕೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೈಟು ಹೊರಡೋದು ಸಂಡೇ ವ್ಲಾಗ್ ಬರುತ್ತೆ, ಅದು ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಓಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.